ಮೊದಲನೇದಾಗಿ ನನ್ನ ಹೆಸರು ವಸಂತ ಕವಿತಾ. ನಾನು ಕೆ ಸಿ ರೆಡ್ಡಿ ಅವರ ಮೊಮ್ಮಗನ ಹೆಂಡತಿ. ನಾನು ಬೇಸಿಕ್ಲಿ ಅಸಿಸ್ಟೆಂಟ್ ಪ್ರೊಫೆಸರು. ಸೊ ಇಂಪಾರ್ಟೆಂಟ್ ಏನಂದರೆ, ಮೊದಲು ಕೆ ಸಿ ರೆಡ್ಡಿ ಅವರ ಪುತ್ಲಿ ಇರಲಿಲ್ಲ. ಅವರು ಹುಟ್ಟಿದ್ದು 1902 ಮತ್ತು ಸತ್ತಿದ್ದು 1976. ಸೊ ತದನಂತರದಲ್ಲಿ ಸ್ಟ್ಯಾಚ್ಯೂ ಇರಲಿಲ್ಲ. ಸೊ ನಾನೊಂದು ಪ್ರೊಫೆಸರಿಂದ ಯಾಕೆ ಮಾಡಲಿಲ್ಲ ಯಾರು ಕಾಂಗ್ರೆಸ್ದು ಅಂತ ಹೇಳಿ ಅವ್ರ ಬಗ್ಗೆ ಒಂದಷ್ಟು ಬುಕ್ಸ್ಗಳೆಲ್ಲ ಓದಿ, ಮತ್ತು ಸಿದ್ದರಾಮಯ್ಯ ಅವರು ಆಗಲೇ ಒಂದು ಕೆ ಸಿ ರೆಡ್ಡಿ ಅವರ ಬುಕ್ ರಿಲೀಸ್ ಮಾಡಿದರು. ಸೊ ಅದನ್ನೆಲ್ಲ ಓದಿದ ಮೇಲೆ ನಾವು ಡಿಸೈಡ್ ಮಾಡಿದ್ವಿ, ಎಲ್ಲರೂ ಕೆ ಸಿ ರೆಡ್ಡಿ ಅವರ ಸ್ಟ್ಯಾಚ್ಯೂ ಒಂದು ಇರಬೇಕಾಯಿತು. ವಿಧಾನಸೌಧವನ್ನು ಪರಿಕಲ್ಪನೆಯಲ್ಲಿ ಇಟ್ಕೊಂಡು 1948 ಆವಾಗ ನಮಗೆ ಒಂದು ಅಸೆಂಬ್ಲಿ ಹಾಲ್ ಅಂತ ಇರಲಿಲ್ಲ. ಬೆಂಗಳೂರಲ್ಲಿ ಟೌನ್ ಹಾಲು ಮತ್ತು ಮೈಸೂರಲ್ಲಿ ಇಲ್ಲೂ ಅಲ್ಲೂ ಅರ್ಧ ಮಾಡಿಕೊಂಡು ಆಗ್ತಿತ್ತು. ಸೊ ಇಂಥ ಒಂದು ಜಾಗವನ್ನು, ಶ್ರೇಷ್ಠವಾದ ಜಾಗ, ಒಂದು ಕಡೆ ಗವರ್ನರ್ದು ಇರಬೇಕು, ಒಂದು ಕಡೆ ಹೈಕೋರ್ಟ್ ಅವ್ರದ್ದು ಇರಬೇಕು, ಇಂಥದ್ದೊಂದು ನೋಡಿ ಬಹಳಷ್ಟು ಜನ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮಾಣಿಕ್ಯಂ ಅನ್ನೋರು ಇದನ್ನ ಒಂದು ಐಡಿಯಾ ಮಾಡಿ ಕೆ ಸಿ ರೆಡ್ಡಿ ಅವರು 1945 ವೈಟ್ ಹೌಸ್ಗೆ ಹೋಗಿದ್ರು. ಅವರು ಫಾರ್ಮರ್ಸ್ ಯೂನಿಯನ್ ಅಸೋಸಿಯೇಷನ್ ಇದ್ರು, ರೈತರಲ್ಲ, ಲೇಬರ್ಸ್ ಅಸೋಸಿಯೇಷನ್. ಸೊ ಅವಾಗಲೇ ವೈಟ್ ಹೌಸ್ನ ನೋಡಿ ಆ ಥರದೊಂದು ನಮ್ಮ ದೇಶದಲ್ಲೂ ದೊಡ್ಡದಾಗಿ ಮಾಡಬೇಕು ಒಂದು ಅಸೆಂಬ್ಲಿ ಅಂತ ಹೇಳಿ ಆ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಬಂದು ಇಲ್ಲಿ ಒಂದು ಐಡಿಯಾ, ಮಾಣಿಕ್ಯಂ ಆರ್ಕಿಟೆಕ್ಟು ಅವ್ರ ಕಡೆಯಿಂದನೇ ಮಾಡಿಸಿದ್ರು. ಬಟ್ ಅವರು CM ಇದ್ದಾಗ 48 ಇಂದ 50ವರೆಗೂ ಅದನ್ನೆಲ್ಲ ಮಾಡಿ 59 ಜುಲೈ 13ನೇ ತಾರೀಕು ನೆಹರು ಪ್ರಧಾನಮಂತ್ರಿ ಅವ್ರನ್ನ ಕರೆಸಿ ಒಂದು ಫೌಂಡೇಶನ್ ಸ್ಟೋನನ್ನು ಹಾಕಿದ್ರು. ಸೊ ಅದನ್ನೆಲ್ಲ ಹೋದ್ಮೇಲೆ ವಿಶಿಷ್ಟವಾಗಿ ಅದಕ್ಕಿಂತ ಏನಂದರೆ, ಇಡೀ ಭಾರತ ದೇಶದಲ್ಲಿ August 15, 1947 ನಮಗೆ ಸ್ವಾತಂತ್ರ್ಯ ಬಂದಿದ್ದು. ಆದರೆ ನಮ್ಮ ಮೈಸೂರು, ಆಗಿನ ಮೈಸೂರು ಅಂತ ಏನು ಕರಿತಿದ್ವೋ ಅದಕ್ಕೆ 24ನೇ ತಾರೀಕು ಅಕ್ಟೋಬರ್ 1947 ಆವಾಗ ನಮಗೆ ಸ್ವಾತಂತ್ರ್ಯ ಬಂದಿದ್ದು. ಇದು ಯಾರಿಗೂ ಇಲ್ಲಿವರೆಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಬಹಳಷ್ಟು MLAಗಳಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ, ನಮಗೂ ಗೊತ್ತಿರಲಿಲ್ಲ. ಬುಕ್ಕು ಓದಿದ ನಂತರ, ರಿಸರ್ಚ್ ಮಾಡಿದ ನಂತರ ಇದು ಗೊತ್ತಾಯಿತು. ಸೊ ಹಾಗಾಗಿ ನಮ್ಮ ರಾಜ್ಯಕ್ಕೆ ಸ್ವಾತಂತ್ರ್ಯ ಬಂದು 24ನೇ ತಾರೀಕು ಅಕ್ಟೋಬರ್ 1947. ಸೊ ಅಂಥ ವ್ಯಕ್ತಿಗೆ ಒಂದು ಸ್ಟ್ಯಾಚ್ಯೂ ಇಲ್ಲಲ್ಲ, ಏನೋ ಆಗಿರ್ಬೋದು ಅಂತ ಅವಾಗಲಿಂದ CM ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ಅವಾಗಲೂ ಸಿದ್ದರಾಮಯ್ಯ ಅವರೇ ಇದ್ದರು. ಸೊ 2018 ಒಂದು 4-5 ವರ್ಷ ಸತತ ಪ್ರಯತ್ನ ಪಟ್ಟ ಮೇಲೆ ಅವರು ಒಪ್ಪಿಗೆ ಕೊಟ್ಟು ಸ್ಟ್ಯಾಚ್ಯೂ ಮಾಡೋದು. ಸೊ ಫ್ಯಾಮ್ಲಿ ಕಡೆ, ಫ್ರೆಂಡ್ಸು, ರೆಡ್ಡಿ ಸಮುದಾಯ, ಎಲ್ಲ ಸಮುದಾಯ, ಕೆ ಸಿ ರೆಡ್ಡಿಯವರು ಒಕ್ಕಲಿಗ ಸಮುದಾಯ ಪ್ರೆಸಿಡೆಂಟು ಸಹ ಇದ್ದರು. ಸೊ ಅಂಥ ವ್ಯಕ್ತಿಗೆ ಅಟ್ಲೀಸ್ಟ್ ಲಾಸ್ಟಲ್ಲೂ ಒಂದು ಗುರುತು ಸಿಕ್ತು ಅಂತ ಸಂತೋಷ. ಸೊ ಅದು ಫೈಬರಲ್ಲಿತ್ತು. ಮತ್ತು ಲಾಸ್ಟ್ ಟೈಮ್ ಒಂದು ಇದು ಫಸ್ಟ್ ಟೈಮ್ ಸಾಹೇಬರು ಸಿದ್ದರಾಮಯ್ಯ ಅಂಕಲ್ ಅವ್ರು ಬಂದು ಇದನ್ನು ಇವತ್ತು ಅವರ 48ನೇ ಕೆ ಸಿ ರೆಡ್ಡಿಯವರ 48ನೇ ಪುಣ್ಯತಿಥಿಗೆ ಬಂದು ಭಾಗಿಯಾಗಿದ್ದರು. ಪ್ಲಸ್ ಹಾಗೆ ಕೆ ಸಿ ರೆಡ್ಡಿಯವರು ನಾವೇನು ಹೇಳ್ತೀವಿ ಇವತ್ತು HMT, BEML, BEL ಇದಕ್ಕೆಲ್ಲ ಅವರೊಂದು ಅಷ್ಟೇ ಅಲ್ಲದೆ ಡೆಲ್ಲಿಯಲ್ಲೂ ಸಹ ಕನ್ನಡ ಸಂಘ ಅಂತಿದೆ, ಕರ್ನಾಟಕ ಭವನ ಅಂತ, ಅದನ್ನು ಸಹ ಕೆ ಸಿ ರೆಡ್ಡಿಯವರು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟ್ರ್ ಇದ್ದರು 12 ವರ್ಷ, ಲೋಕಸಭಾ ರಾಜ್ಯಸಭಾ ಅಪೋಸಿಷನ್ ಲೀಡರ್ ಬೇರೆ ಇದ್ದರು ಅಲ್ಲಿ. ಸೊ ಅಂಥವ್ರು ಅಲ್ಲೂ ಸಹ ನಮ್ಮ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿ ಅಲ್ಲೂ ಸಹ. ಸೊ ಅಂಥ ಮಹಾನ್ ವ್ಯಕ್ತಿಗೆ ಇಷ್ಟು ಮಾಡಿದ್ದಾರೆ ಅಂತ ಸಂತೋಷ. ಇದರ ಜೊತೆಗೆ ಅಸೆಂಬ್ಲಿ ಹಾಲಲ್ಲಿ ಮೊದಲನೆಯ ಮುಖ್ಯಮಂತ್ರಿ ಫೋಟೋ ಇಲ್ಲ. ಸೊ ಅಂದರೆ ಫೌಂಡೇಶನ್ ಹಾಕಿದವರು, ಪ್ಲಸ್ ನಮ್ಮ ರಾಜ್ಯಕ್ಕೆ ಸ್ವಾತಂತ್ರ್ಯ ತಂದು ಅವರ ನೇತೃತ್ವದಲ್ಲಾಯಿತು ಮೈಸೂರು ಚಲೋ ಅಂತ ಹೇಳಿ ಆ 42 ದಿನ ಮಾಡಿದಾಗ. ಸೊ ಅಂಥವ್ರದ್ದು ಒಂದು ಅಸೆಂಬ್ಲಿಯಲ್ಲಿ ಫೋಟೋ ಹಾಕಿ ಅಂತ ಈಗಾಗಲೇ ಮೊದಲವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಮಾಡ್ತೀನಿ ಅಂದರು. ಈಗ ಸರ್ಕಾರ ಚೇಂಜ್ ಆಗಿದೆ, ಸೊ ಇವರು ಮಾಡಲಿ ಅಂತ ಒಂದು ಆಶ್ವಾಸನೆಯನ್ನು ಇಟ್ಕೊಂಡಿದ್ದರು.